ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ. ನಾನು ಕುಮಾರ್ ವಿಟ್ಲ. ತುಳುನಾಡಿನ ದೈವಾರಾಧನೆ ತನ್ನದೇ ಆದಂತಹ ವಿಶೇಷತೆಗಳನ್ನು ಹೊಂದಿದೆ. ಅದರಲ್ಲೂ 9 ಗುಳಿಗ ದೈವಗಳಿಗೆ ಏಕಕಾಲದಲ್ಲಿ ನಡೆಯುವ ಗಗ್ಗರ ಸೇವೆಯನ್ನು ಕಣ್ತುಂಬಿಕೊಳ್ಳೋದೇ ಒಂದು ಸೌಭಾಗ್ಯ. 9 ಗುಳಿಗ ದೈವಗಳಿಗೆ ಗಗ್ಗರ ಸೇವೆ ನೋಡಿರಬಹುದು. ಆದರೆ ವಿಶೇಷ ಎಂಬಂತೆ 18 ಗುಳಿಗ ದೈವಗಳಿಗೆ ಏಕಕಾಲದಲ್ಲಿ ಗಗ್ಗರ ಸೇವೆ ನಡೆದಿದೆ. ಹಾಗಾದರೆ ಈ ವಿಶೇಷ ನಡೆದದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇದು ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯ ದೂತನಾಗಿ ನವಗುಳಿಗ ದೈವಗಳಿರುವ ಏಕೈಕ ಸ್ಥಳ ಬರ್ಕಜೆ. ಇಲ್ಲಿ 9ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದಿದ್ದು, ಒಂದೇ ಬಾರಿಗೆ 18 ಗುಳಿಗ ದೈವದ ಗಗ್ಗರ ಸೇವೆ ನಡೆದಿದೆ. ಪ್ರತಿ ವರ್ಷದಂತೆ 9 ಗುಳಿಗ ದೈವಗಳಿಗೆ ಏಕಕಾಲದಲ್ಲಿ ಗಗ್ಗರ ಸೇವೆ ನಡೆದರೆ, ಈ ಬಾರಿ ಮಾತ್ರ ಭಕ್ತರ ಹರಕೆ ಸೇವೆ ರೂಪದಲ್ಲಿ 18 ಗುಳಿಗ ದೈವಗಳಿಗೆ ಗಗ್ಗರ ಸೇವೆ ನಡೆದಿದ್ದು ವಿಶೇಷವಾಗಿತ್ತು. ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರ ಬರ್ಕಾಜೆ ರಿಜಿಸ್ಟರ್ ಈ ಒಂದು ಕ್ಷೇತ್ರದ 9ನೇ ವರ್ಷದ ಜಾತ್ರೆಯ ಪ್ರಯುಕ್ತ ಇವತ್ತು ವಿಶೇಷ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತಿದೆ. ಈಗಾಗಲೇ ಕ್ಷೇತ್ರದ ಪರಿಹಾರ ದೈವಗಳಿಗೆ ಗಗ್ಗರ ಸೇವೆ ನಡೆದಿದೆ. ಈಗ ಕೆಲವೇ ಕ್ಷಣದಲ್ಲಿ 18 ಗುಳಿಗಗಳು ಅಂದರೆ 9 ಗುಳಿಗಗಳು ವರ್ಷಂಪ್ರತಿ ನಡೆಯುವಂಥ ಸೇವೆ, ಅದರೊಟ್ಟಿಗೆ 9 ಗುಳಿಗಗಳದ್ದು ಹರಕೆಯ ಗಗ್ಗರ ಸೇವೆ ನಡೆಯಲಿಕ್ಕಿದೆ. ಈ ಒಂದು ಕ್ಷೇತ್ರದ ವಿಶೇಷ ಈ ವರ್ಷದ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ 18 ಗುಳಿಗಗಳಿಗೆ ಗಗ್ಗರ ಸೇವೆ ನಡೆಯುವಂಥದ್ದು. ಸುಮಾರು 4 ವರ್ಷಗಳಿಂದ ಇಲ್ಲಿ 9 ಗುಳಿಗಗಳ ಗಗ್ಗರ ಸೇವೆ ನಡೆಯುತ್ತಿದೆ. ಆ ಮೊದಲು ಈ ಕ್ಷೇತ್ರದಲ್ಲಿ ದೇವಿಯ ದರ್ಶನ ಸಂದರ್ಭದಲ್ಲಿ ದೇವಿಯ ಅಭಯ ಆಯಿತು. ಇಲ್ಲಿ 1 ಗುಳಿಗ ಅಲ್ಲ, ನಾವು 9 ಗುಳಿಗಗಳು ನೆಲೆಯಾಗಿದ್ದೇವೆ. ಹಾಗಾಗಿ ನನ್ನನ್ನು 9 ಗುಳಿಗಗಳಾಗಿ ಆರಾಧನೆ ಮಾಡಬೇಕು, ಪ್ರತಿ ವರ್ಷ ಸೇವೆಯನ್ನು ನೀಡಬೇಕು, ಅದರಲ್ಲಿ ಗಗ್ಗರ ಸೇವೆಯನ್ನು ಕೊಡಬೇಕನ್ನುವಂಥ ದೃಷ್ಟಿಯಲ್ಲಿ ಚಿಂತನ ರೀತಿಯಲ್ಲಿ ನಮಗೆ ಗೊತ್ತಾಯಿತು. ಆ ಬಳಿಕ 9 ಗುಳಿಗ ಗಗ್ಗರ ಸೇವೆ ವರ್ಷಂಪ್ರತಿ ನಡೆದು ಬರ್ತಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಒಂದೇ ಕ್ಷಣದಲ್ಲಿ 18 ಗುಳಿಗಗಳು ಅಂದರೆ 9 ಹರಕೆ ರೂಪದಲ್ಲಿ 9 ವರ್ಷಂಪ್ರತಿ ನಡೆಯುವಂಥ ಗುಳಿಗಗಳ ಗಗ್ಗರ ಸೇವೆ ನಡೆಯುತ್ತೆ. ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ 9 ಗುಳಿಗಗಳು ಬೇರೆ ಯಾವ ಕ್ಷೇತ್ರಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇಂತಹ ದೃಷ್ಟಿಯಿಂದ ಇವತ್ತು 9 ಗುಳಿಗಗಳು ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರ ಬರ್ಕಜೆಯಲ್ಲಿ ಮಾತ್ರ ಕಾಣಲಿಕ್ಕೆ ಒಂದು ಇರುವಂಥದ್ದು. ಸಾವಿರಾರು ಭಕ್ತರು ಬೆಂಗಳೂರು ಇರ್ಬೋದು, ಗದಗ, ಬಳ್ಳಾರಿ, ಮೈಸೂರು, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಬಂದು ತಮ್ಮ ಹರಕೆಯನ್ನು ಹೊತ್ತು ಅವರ ಸಮಸ್ಯೆಯನ್ನು ಪರಿಹರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಪ್ರತಿದಿನ ಇಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸಂಕ್ರಮಣಕ್ಕಾಗಿ ವಿಶೇಷ ಇಲ್ಲಿ ಸೇವೆ ನಡೀತದೆ. ಸಂಕ್ರಮಣದ ಪ್ರಥಮ ಆದಿತ್ಯವಾರ, ಸಂಕ್ರಮಣ ಕಳೆದ ಆದಿತ್ಯವಾರ ಗುಳಿಗನಿಗೆ ಅಗೆಲು ಸೇವೆ, ಕೊರಗಜ್ಜನಿಗೆ ಅಗೆಲು ಸೇವೆ ಇತ್ಯಾದಿ ಈ ಒಂದು ಸೇವೆಗಳು ಇಲ್ಲಿ ಕ್ಷೇತ್ರದಲ್ಲಿ ನಡೀತಾ ಬರ್ತಾಯಿದೆ. ಸುಮಾರು 4 ವರ್ಷದ ನಂತರ ನಮಗೆ ಈ ಒಂದು 9 ಗುಳಿಗಗಳು ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಿರುವಂಥದ್ದು. ಆ ಮೊದಲು ಇರಲಿಲ್ಲ, 1 ಗುಳಿಗೆ ಆಗಿ ನಾವು ಸೇವೆಯನ್ನು ಮಾಡ್ತಿದ್ದೇವೆ. 4 ವರ್ಷ ಹಿಂದೆ ನಮಗೆ ದೇವಿಯ ಒಂದು ದರ್ಶನ ಸಂದರ್ಭ ಅಭಯ ಆಯಿತು. ಇಲ್ಲಿ 9 ಗುಳಿಗೆಗಳು ನಾವು ಇದ್ದೇವೆ, ನಮ್ಮನ್ನು ನೀವು ಆರಾಧನೆ ಮಾಡಬೇಕು, ನಮ್ಮನ್ನು ಪ್ರತಿಷ್ಠೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ 9 ಗುಳಿಗೆಗಳ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಆನಂತರ 9 ಗುಳಿಗೆಗಳ ಗಗ್ಗರ ಸೇವೆ ಪ್ರತಿ ವರ್ಷ ಇಲ್ಲಿ ನಡೆಯುವಂಥದ್ದು. ಇವತ್ತು ನಡೆಯುವಂಥ 18 ಗುಳಿಗೆಗಳ ಪೈಕಿ 9 ಗುಳಿಗೆಗಳು ವರ್ಷಪ್ರತಿ ಆಗುವಂಥ ಸೇವೆಯ ರೂಪದಲ್ಲಿ ಆಗ್ತಾಯಿದೆ ಮತ್ತು 9 ಗುಳಿಗೆಗಳು ಹರಕೆ ರೂಪದಲ್ಲಿ ಕೊಡುವಂಥ ಒಂದು ಸೇವೆ ಆಗಿರುತ್ತದೆ.
ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಬರ್ಕಜೆ ಶ್ರೀ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಈ ಬಾರಿ ವಿಶೇಷ ಎಂಬಂತೆ 18 ಗುಳಿಗ ದೈವಗಳ ಗಗ್ಗರ ಸೇವೆ ನಡೆದು ನೆರೆದಿದ್ದ ದೈವಾರಾಧಕರನ್ನ ರೋಮಾಂಚನಗೊಳಿಸಿತ್ತು. ಅಲ್ಲದೆ ಶಿವದೂತ ಗುಳಿಗ ದೈವಗಳ ಅಬ್ಬರ ಜೋರಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮ ಬರ್ಕಾಜೆ ಎಂಬಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಬರ್ಕಾಜೆ ಮತ್ತು ನವಗುಳಿಗ ಕ್ಷೇತ್ರ ಬರ್ಕಾಜೆ ಇಲ್ಲಿ ವಾರ್ಷಿಕ ಜಾತ್ರೋತ್ಸವದಂದು ದೇವಿಯ ಉತ್ಸವ ನಂತರ ಇಲ್ಲಿ ಆರಾಧಿಸಿಕೊಂಡು ಬಂದಂಥ ಧರ್ಮದೈವ ಮತ್ತು 9 ಗುಳಿಗ ದೈವಗಳಿಗೆ ನರ್ತನ ಸೇವೆ 4 ವರ್ಷದಿಂದ ಇಲ್ಲಿ ಆಗ್ತಾ ಉಂಟು. ಈ ಕಾಲದಲ್ಲೂ ದುರ್ಗಾಪರಮೇಶ್ವರಿ ದೇವರಿಗೆ ಪೂಜೆ ಪುರಸ್ಕಾರ ಆಗಿ ಇವತ್ತು ಧರ್ಮದೈವಗಳಿಗೆ ನರ್ತನ ಸೇವೆ ಆಗಿ ಇವತ್ತಿಗೆ 9 ಗುಳಿಗ ದೈವಗಳಿಗೆ ನರ್ತನ ಸೇವೆ ಆಗ್ತಾ ಉಂಟು. ಇನ್ನು 9 ದೈವಗಳಿಗೆ ಹರಿಕೆ ಸೇವೆ ನಡೀತಾ ಉಂಟು. ಒಟ್ಟು 18 ಗುಳಿಗ ಸೇವೆಯಲ್ಲಿ ಈಗ ಆಗ್ತಾ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ 9 ಗುಳಿಗ ಎಲ್ಲಿಯೂ ಇಲ್ಲ. ಈ ಬರ್ಕಾಜೆ ಕ್ಷೇತ್ರ ದೇವಿಯ ಹೂವಿನ ದಂಡಿಗೆಗೆ ಹೆಗಲು ಕೊಡುವಂಥ 9 ದೈವಗಳು ಇಲ್ಲಿ 4 ಕಾಲದಿಂದ ಪರಂಪರೆ ಆಗ್ತಾ ಉಂಟು. ಈ ಕ್ಷೇತ್ರದಲ್ಲಿ ಅಂದರೆ ದೇವಿಯ ದರ್ಶನ ಸೇವೆ ಆಗ್ತಾ ಉಂಟು. ದೇವಿಯ ದರ್ಶನ ಸೇವೆ ಆಗುವಾಗ 1 ಗುಳಿಗ ಇತ್ತು ಸ್ಟಾರ್ಟಿಂಗ್. ಆಮೇಲೆ ದೇವಿಯ ಅಭಯ ಆಯಿತು. ಇಲ್ಲಿ ನನ್ನ ಹೂವಿನ ದಂಡಿಗೆಗೆ ಹೆಗಲು ಕೊಡುವಂಥ 9 ದೂತನವರಿದ್ದಾರೆ. ಅವರನ್ನು ಆರಾಧಿಸಿಕೊಂಡು ಬಂದು ಅವರಿಗೆ ನರ್ತನ ಸೇವೆ ಮತ್ತು 1 ಕೊಡ್ತೆ ಹಾಲು ಕೊಡಬೇಕಂತ ದೇವಿಯ ಅಭಯ ಆಯಿತು. ಆ ಪ್ರಕಾರ 9 ದೈವಗಳನ್ನು ಆರಾಧಿಸಿಕೊಂಡು 9 ದೈವಗಳಿಗೆ ಇಲ್ಲಿ ನರ್ತನ ಸೇವೆ ಆಗ್ತಾ ಉಂಟು. ಈ ಕ್ಷೇತ್ರಕ್ಕೆ ಅಂದರೆ ಮಹಾರಾಷ್ಟ್ರ ಆಗಲಿ ಅಥವಾ ಕೇರಳ ಆಗಲಿ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಹರಿಕೆಯೆಲ್ಲ ಹೇಳ್ತಾರೆ. ದೇವಿಯ ಸನ್ನಿಧಾನದಲ್ಲಿ ಬಂದು ಕಷ್ಟ ಕಾರ್ಪಣ್ಯ ಇದ್ದರೆ ದೇವಿಯ ಮುಂದೆ ಬಂದು ನಮಗೆ ಇಂಥ ಕಷ್ಟ ಬಂದಿದೆ ಅದನ್ನು ಸರಿಪಡಿಸಿಕೊಳ್ಬೇಕಂತ ದೇವಿಯಲ್ಲಿ ಹರಿಕೆ ಮಾಡ್ತಾರೆ. ಹಾಗೆ ದೇವಿ ಅಭಯ ಆಗ್ತದೆ. ನಾನು 9 ನನ್ನ ದೂತ ಇದ್ದಾರೆ, ಅವರನ್ನು ಕಲಿಸಿಕೊಡ್ತೇನೆ, ನಿಮಗೆ ಕಷ್ಟ ಕಾರ್ಪಣ್ಯ ಇದ್ದರೆ ಅದರ ಇಷ್ಟಾರ್ಥ ಒದಗಿ ಬರ್ತದೆ ಅಂತೇಳಿ ದೇವಿ ಅಭಯ ಆಗ್ತದೆ. ಆ ಪ್ರಕಾರ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಹರಿಕೆ ಮಾಡ್ತಾ ಇದ್ದಾರೆ. ದೇವಿಗೆ ಉತ್ಸವ ನಂತರ ಪ್ರಥಮವಾಗಿ ಮೂಲ ಮೈಸಂದೆ ಅಂತ ನಂದಿಕೋನ ಮೈಸಂದೆ, ಆಮೇಲೆ ದುಗಲಾಯ, ಆಮೇಲೆ ಅನ್ನಪ್ಪಂಜುರ್ಲಿ, ಅದಕ್ಕೂ ಸಹ ಹರಿಕೆ ಸೇವೆ ಇತ್ತು. 2 ಸೇವೆ ಇಲ್ಲಿ ಆಯಿತು. ಆಮೇಲೆ ಮೈಯೊಂತಿ, ಸನ್ಯಾಸಿ, ಗುಳಿಗ, ಸನ್ಯಾಸಿ ಮಂತ್ರದೇವತೆ ಮತ್ತು ಮಂತ್ರದೇವತೆ, ಆಮೇಲೆ ಕೊರಗಜ್ಜ, ಇಷ್ಟು ದೈವಗಳಿಗೆ ಮೊದಲೇ ಆಗಿತ್ತು. ಅಂದರೆ ಅದು 2 ಸಲ ಹರಿಕೆಯದ್ದು ಅದಕ್ಕೆ ಸಹ ಇತ್ತು. ಈ 9 ಗುಳಿಗನವರಿಗೆ ಸಹ ಒಮ್ಮೆ 9 ಗುಳಿಗನವರಿಗೆ ಸೇವೆ ಆಗಿ ಆನಂತರ 9 ಗುಳಿಗನಿಗೆ ಒಟ್ಟು 18 ಗುಳಿಗ ದೈವಗಳಿಗೆ ಇಲ್ಲಿ ಸೇವೆ ಆಗ್ತಾ ಉಂಟು. ಅಂದರೆ ಎಂಥ ಕಷ್ಟ ಕಾರ್ಪಣ್ಯ ಬಂದರು, ಶಾರೀರಿಕವಾಗಲಿ ಅಥವಾ ಬೇರೆ ಏನಾದರೂ ದೋಷ ಇದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ನಮ್ಮ ತಾಯಿ ದುರ್ಗಾಪರಮೇಶ್ವರದವರು ಅದನ್ನು ಈಡೇರಿಸೋದಂತೇಳಿ ಭಕ್ತಿಯಿಂದ ಬಂದು ಅರಿಕೆ ಮಾಡಿದವರಿಗೆ ಇಷ್ಟಾರ್ಥ ಒದಗಿಸಿ ಕೊಟ್ಟಿದ್ದಾರೆ ದುರ್ಗಾಪರಮೇಶ್ವರು. ಅಲ್ಲ ಅಂದರೆ 18 ಗುಳಿಗ ಒಮ್ಮೆಲೇ ಇದು ಆಗೋದಿಲ್ಲ. ಯಾಕೆಂದರೆ 9 ಗುಳಿಗ ಕಾಲಾದಿಯದ್ದಂಥ ಕಾಲ ಅಂದರೆ ದೇವಿಯ ವಾರ್ಷಿಕ ಜಾತ್ರೋತ್ಸವ ಆಗುವಂಥ 9 ಗುಳಿಗನವರಿಗೆ ಆಗಿ ಆನಂತರ 9 ಗುಳಿಗನವರಿಗೆ ಆಗೋದು.
ಬರ್ಕಜೆ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಕಳೆದ 4 ವರ್ಷಗಳಿಂದ 9 ಗುಳಿಗ ದೈವದ ನರ್ತನ ಸೇವೆ ನಡೆಯುತ್ತಿತ್ತು. ಆದರೆ ಈ ಬಾರಿ ಸಂಪ್ರದಾಯದಂತೆ 9 ಹಾಗೂ ಸೇವೆಯಾಗಿ 9 ಹೀಗೆ ಒಟ್ಟು 18 ಗುಳಿಗ ದೈವದ ನರ್ತನ ಸೇವೆ ನಡೆದು ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲೇ ಮೊದಲು ಎಂಬಂತಾಗಿದೆ. ಇನ್ನು ಪ್ರತ್ಯೇಕವಾಗಿ ನಡೆದ 18 ಗುಳಿಗ ದೈವಗಳ ವಿಶೇಷ ಗಗ್ಗರ ಸೇವೆಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಮುಂಬೈ, ಬೆಂಗಳೂರು ಸೇರಿದಂತೆ ಕರಾವಳಿಯ ಸಾವಿರಾರು ದೈವಾರಾಧಕರು ಸೇರಿದ್ದರು. ಗುಳಿಗ ದೈವಗಳ ಗಗ್ಗರ ಸೇವೆ ಕಣ್ತುಂಬಿಕೊಂಡರು. ಒಟ್ನಲ್ಲಿ ದೈವಾರಾಧನೆ ಎಂಬುದು ಕರಾವಳಿಯ ಅಸ್ಮಿತೆ, ಜನರ ನಂಬಿಕೆ. ಇತಿಹಾಸದಲ್ಲೇ ಮೊದಲಾಗಿ ನಡೆದ 18 ಗುಳಿಗ ದೈವಗಳ ನರ್ತನ ಸೇವೆಯನ್ನು ಕಂಡು ಭಕ್ತರು ಪುನೀತರಾದರು. ಮಹಾಬಲ್ಲಪ್ಪರ ಪುರುಷ ದೈವರಾಜ ಗುಳಿಗೆ ನಾರಾಯಣ ಸಿರಿಸಿಂಗಾರ ಮಲ್ಕೊಡೋ ಒಂಜಿಗಿಂಡ ಪೇರು ಕೊರಳೋ ಈ ಮನದ ಗಗ್ಗರ ಸೇವೆ ಕೊರಳೋ ಪನ್ಪೆಟ್ಟಿ ಕುಟುಂಬ ಇಂಡಿಯ ದಂಡಿರ್ಲ ಪಂಡಿತ ಪುರ್ಪಲ ಮತ್ತೊಂದು ಮುಕ್ಕಾಲ ಮೋಜಿಗಾಲಿಕೆ ಗೋರಾರು ಪಡ ಉಂಡು ಮಲ್ಪಜ ಪಡ್ತೋ ಚಪಳಾಯ ನಂಜನ ಬಾಲು ಭಂಡಾರ ಕೊಲ್ಪೈನ ಪಣಿಯರ ದೀಪಾಯ ಸುತ್ತಿಗೇಡು ಅನೇಕ ದರ ಸೈಕಲ್ ಹೆಚ್ಚಿ ಕಮ್ಮಿ ಕೊಂದು ಕೊರಡು ದಟ್ಟೆ ಬಾರಾಲಯ ಪಡ್ತೊಂದು ಕೂಡಿ ರಾಜಣ್ಣ ಸಂರಕ್ಷಣೆ ಮತ್ತು ಕಾಮನ ಕೊಡಿಗ ಯಾರು ಬಂದ ಮಾರಿಯನ್ನ ಪೋರೆಗಳ ಮಾರಿ ಬಂತಲ್ಲ ಗಣಪತಿ ಬಂದ ಮಾರಿ ಬಂತಲ್ಲ ಆಕಾಶ ಪುಣ್ಯ ಸತ್ಯಲ ಭೂಮಿ ಡಾಲೆ ಭೂಮಿ ಪುಣ್ಯ ಬಣ್ಣ ಬೆಚ್ಚ ಅದರ ಪುಣ್ಯ ತೂತಮಿಕೆಲ್ಲ ಹದಿನೆಂಟು ಗುಳಿಗ ದೈವಗಳಿಗೆ ಏಕಕಾಲದಲ್ಲಿ ನಡೆದ ಗಗ್ಗರ ಸೇವೆಯನ್ನು ನೆರೆದಿದ್ದ ಭಕ್ತ ಜನರು ಕಣ್ತುಂಬಿಕೊಂಡರು. ಅಂತೂ ಈ ವಿಶೇಷ ನಡೆದದ್ದು ತುಳುನಾಡಿನಲ್ಲಿ ಇಂದಿಗೆ ಇತಿಹಾಸವಾಗಿ ಉಳಿದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ.